ಸಮಯವು ಅತಿ ವೇಗವಾಗಿ ಚಲಿಸುತ್ತಿದೆ ಮತ್ತು ನಿಮಗೆ ಆಯಾಸವನ್ನುಂಟು ಮಾಡುತ್ತಿದೆ ಎಂದು ನಿಮಗೆ ಅನಿಸುತ್ತಿದೆಯೇ? ಇದು ಕೇವಲ ವರ್ಷಗಳ ಬಗ್ಗೆ ಅಲ್ಲ, ಇದು ನಿಮ್ಮೊಳಗೆ ಎಷ್ಟು ಉತ್ತಮ ಶಕ್ತಿ ಇದೆ ಎಂಬುದರ ಬಗ್ಗೆ. ಹೆಚ್ಚು ಕೆಲಸ ಮಾಡುವ ಮಹಿಳೆ ಮೀರಾ ಸಾರ್ವಕಾಲಿಕವಾಗಿ ಆಯಾಸಗೊಂಡಿದ್ದಳು. ಅವಳು ಕನ್ನಡಿಯಲ್ಲಿ ನೋಡಿದಳು ಮತ್ತು ನಾನು ನನ್ನ ವಯಸ್ಸಿಗಿಂತ ಹೆಚ್ಚು ಹಳೆಯವಳಾಗಿ ಏಕೆ ಕಾಣುತ್ತಿದ್ದೇನೆ ಎಂದು ಯೋಚಿಸಿದಳು. ಅವಳ ತಂದೆ ಎಲಿಯಾಸ್ 60ಕ್ಕೂ ಹೆಚ್ಚು ವಯಸ್ಸಿನವರಾಗಿದ್ದರು, ಆದರೆ ತನ್ನ ಅರ್ಧ ವಯಸ್ಸಿನವರಂತೆ ಚಲಿಸುತ್ತಿದ್ದರು. ಅವರು ಸರಳ ಆಹಾರ, ಹೆಚ್ಚಾಗಿ ತಾಜಾ ತರಕಾರಿಗಳು ಮತ್ತು ಧಾನ್ಯಗಳನ್ನು ತಿನ್ನುತ್ತಿದ್ದರು ಮತ್ತು ತಮ್ಮ ತೋಟದಲ್ಲಿ ಗಂಟೆಗಳ ಕಾಲ ಕಳೆಯುತ್ತಿದ್ದರು. ಒಂದು ದಿನ ಮೀರಾ ಅವರನ್ನು ಭೇಟಿ ಮಾಡಲು ಹೋದಳು ಮತ್ತು ಅವರು ಮಣ್ಣಿನ ಭಾರವಾದ ಚೀಲಗಳನ್ನು ಸುಲಭವಾಗಿ ಎತ್ತುತ್ತಿರುವುದನ್ನು ನೋಡಿದಳು. ಅಪ್ಪ, ಅವಳು ಕೇಳಿದಳು, ನಿಮ್ಮ ರಹಸ್ಯವೇನು? ನಾನು ಯುವತಿ, ಆದರೆ ನನಗೆ ಭಾರ ಮತ್ತು ನಿಧಾನ ಎಂದು ಅನಿಸುತ್ತದೆ. ಎಲಿಯಾಸ್ ನಕ್ಕರು. ಅವರು ಅವಳಿಗೆ ಒಂದು ಲೋಟ ತಣ್ಣನೆಯ ನಿಂಬೆ ಪುದೀನ ನೀರನ್ನು ನೀಡಿದರು. ನನ್ನ ರಹಸ್ಯವು ನಿಧಾನ ಶಕ್ತಿ ಎಂದು ಅವರು ಹೇಳಿದರು. ನೀವು ಜೀವನದಲ್ಲಿ ಆತುರಪಡುತ್ತೀರಿ, ಯಾವಾಗಲೂ ಫಾಸ್ಟ್ ಫುಡ್ ಮತ್ತು ವೇಗದ ಕರೆಗಳು. ಅವರು ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯವನ್ನು ನೋಡುತ್ತಾ ಹೇಗೆ ಉದ್ದವಾದ ನಿಧಾನ ನಡಿಗೆ ಮಾಡುತ್ತಿದ್ದರು ಎಂಬುದನ್ನು ಅವಳಿಗೆ ತೋರಿಸಿದರು. ಉತ್ತಮ ನಿದ್ರೆ ದೇಹಕ್ಕೆ ಸಣ್ಣ ಯಂತ್ರದಂತೆ ತನ್ನನ್ನು ತಾನೇ ಸರಿಪಡಿಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ ಎಂದು ಅವರು ವಿವರಿಸಿದರು. ಅವರು ಸಂಪೂರ್ಣ ವರ್ಣರಂಜಿತ ಆಹಾರಗಳನ್ನು ತಿನ್ನಲು ಮತ್ತು ಚಿಂತಿತರಾದಾಗ ಆಳವಾಗಿ ಮತ್ತು ನಿಧಾನವಾಗಿ ಉಸಿರಾಡಲು ಹೇಳಿದರು. ಮೀರಾ ಸಣ್ಣದಾಗಿ ಪ್ರಾರಂಭಿಸಿದಳು. ಕೆಲಸದ ನಂತರ ನಿಧಾನವಾಗಿ ನಡೆಯುವುದು ಮತ್ತು ತಾಜಾ ಸಲಾಡ್ ಮತ್ತು ರೊಟ್ಟಿಯ ರಾತ್ರಿಯ ಊಟ. ಅವಳು ತನ್ನ ದೇಹವನ್ನು ವೇಗದ ಕಾರು ಎಂದು ಭಾವಿಸುವುದನ್ನು ನಿಲ್ಲಿಸಿದಳು ಮತ್ತು ಅದನ್ನು ಸೌಮ್ಯವಾದ ಆರೈಕೆಯ ಅಗತ್ಯವಿರುವ ಬಲವಾದ ಮರವೆಂದು ನೋಡಲು ಪ್ರಾರಂಭಿಸಿದಳು. 1 ತಿಂಗಳ ನಂತರ ಅವಳು ಹಗುರವಾದ ಭಾವನೆ ಹೊಂದಿದಳು. ಅವಳ ಚರ್ಮವು ಹೆಚ್ಚು ಹೊಳೆಯುತ್ತಿತ್ತು ಮತ್ತು ಅವಳ ಮಗನಿಗೆ ಹೆಚ್ಚು ಶಕ್ತಿಯಿತ್ತು. ಪಾಠ ಸರಳವಾಗಿದೆ. ನಿಜವಾದ ಆರೋಗ್ಯವು ನಿಧಾನವಾಗುವುದರಿಂದ ಉತ್ತಮ ಆಹಾರ, ವಿಶ್ರಾಂತಿ ಮತ್ತು ಸರಳ ಚಲನೆಯೊಂದಿಗೆ ನಿಮ್ಮ ದೇಹವನ್ನು ನೋಡಿಕೊಳ್ಳುವುದರಿಂದ ಬರುತ್ತದೆ. ನಿಮ್ಮ ಜೀವನದಲ್ಲಿ ಆತುರಪಡಿಸುವುದನ್ನು ನಿಲ್ಲಿಸಿ, ನಿಮ್ಮ ದೇಹವನ್ನು ನಿಧಾನವಾದ, ಉತ್ತಮ ರೀತಿಯಲ್ಲಿ ಈಗಲೇ ನೋಡಿಕೊಳ್ಳಲು ಪ್ರಾರಂಭಿಸಿ ಮತ್ತು ಕೆಳಗಿನ ಕಾಮೆಂಟ್ಗಳಲ್ಲಿ ನಿಮ್ಮ ನೆಚ್ಚಿನ ನಿಧಾನ ಅಭ್ಯಾಸವನ್ನು ನಮಗೆ ತಿಳಿಸಿ. ಹೆಚ್ಚು ಸುಲಭವಾದ ಜೀವನ ಪಾಠಗಳಿಗಾಗಿ ಕನ್ನಡ ರ್ಯಾಪೋಗೆ ಚಂದಾದಾರರಾಗಿ.